ಕಾಂಗ್ರೆಸ್ ಯಾವಾಗಿದ್ರೂ ಕೂಡ ಹೇಳ್ತಾ ಇದ್ದಿದ್ದು ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ, ದೇಶದಲ್ಲೆಲ್ಲ ಬೆಲೆ ಏರಿಕೆ ಅಂತ ಹೇಳಿ. ನಮ್ಮ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಕಾಂಗ್ರೆಸ್ ಸರ್ಕಾರ ಈಗ ಏನು ಮಾಡ್ತಾ ಇದೆ? ಎಲ್ಲ ದರವನ್ನ ಏರಿಕೆ ಮಾಡಿದೆ. ಹಾಲಿನೊಂದು ಬಾಕಿ ಇತ್ತು. ಹಾಲಿನ ದರ ಕೂಡ ಹೆಚ್ಚಳ ಮಾಡಿದ್ದಾರೆ. ಮಾಗಡಿಯಲ್ಲಿ ಹಾಲಿನ ದರ ಹೆಚ್ಚಳದ ಬಗ್ಗೆ ಈಗ ಮುಖ್ಯಮಂತ್ರಿಗಳು ಸುಳಿವನ್ನ ಕೊಟ್ಟಿದ್ದಾರೆ. ಹಾಲಿನ ದರ ಹೆಚ್ಚಿಸಿ ರೈತರಿಗೆ ನೀಡೋಣ ಅಂತ ಹೇಳಿ. ಮೊನ್ನೆ ಜಾಸ್ತಿ ಮಾಡಿದ್ರಲ್ಲ, ಅದ್ರ ದರ ಕೊಟ್ರ ರೈತರಿಗೆ, ಎಲ್ಲವನ್ನೂ ರೈತರಿಗೆ ಕೊಡೋಣ ಅಂತ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಸಚಿವ ರಾಜಣ್ಣಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಹಾಲಿನ ದರ ಹೆಚ್ಚಳದ ಬಗ್ಗೆ ಸಿಎಂ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಣಾಳಿಕೆಯಲ್ಲಿರುವಂಥದ್ದು 7 ರೂಪಾಯಿನೋ ಇದೆ, ರೈತರಿಗೆಲ್ಲ ಕೊಡ್ತೀವಿ ಅಂತ ಹೇಳಿ ಎಷ್ಟೊಂದು ಅಮೌಂಟನ್ನು ಫಿಕ್ಸ್ ಮಾಡಿದ್ದಾರೆ, ಅದು ಇನ್ನೂ ಕೊಟ್ಟಿಲ್ಲ. ಅದ್ರ ಬಗ್ಗೆ ರೈತರು ಈಗಾಗಲೇ ಕೇಳುತ್ತಾ ಇದ್ದಾರೆ. ಹೈನುಗಾರಿಕೆಯನ್ನು ಮಾಡುವಂಥದ್ದು ಎಷ್ಟು ದರ ಹೆಚ್ಚಳ ಮಾಡ್ತೀವಿ, ಎಲ್ಲವನ್ನೂ ಕೂಡ ರೈತರಿಗೆ ಕೊಡ್ತೀವಿ ಅಂತಾರೆ. ಸುಮ್ಮನೆ ರೈತರ ಹೆಸರಿನಲ್ಲಿ ಯಾಕೆ ಹಿಂಗೆ ಮಾಡ್ತೀರಾ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಮೊನ್ನೆ ಅಷ್ಟೇ 50 ml ಜಾಸ್ತಿ ಮಾಡಿಬಿಟ್ಟು, ಅಂದರೆ 500 ml ಇರುವಂಥದ್ದನ್ನು 550 ml ಮಾಡಿಬಿಟ್ಟು ಅದ್ರ ಮೇಲೆ ದರ ಏರಿಕೆಯನ್ನ ಮಾಡಿದರು. ಈಗ ಮತ್ತೆ ದರವನ್ನು ಏರಿಕೆ ಮಾಡ್ತಾರಂತೆ. ಈಗ ಮತ್ತೆ 50 ml ಮಾಡಿಬಿಟ್ಟು ಮತ್ತೊಂದಿಷ್ಟು ಅಮೌಂಟ್ ಹಾಕ್ತೀರಾ, ಇಲ್ಲ ಅಷ್ಟೇ ml ಇರುತ್ತೆ, ರೇಟ್ ಮಾತ್ರ ಜಾಸ್ತಿ ಆಗತ್ತಾ ಏನಪ್ಪ ಗೊತ್ತಿಲ್ಲ. ಎಲ್ಲ ಆಯಿತು. ಈಗ ಹಾಲಿನ ದರ ಒಂದು ಬಾಕಿ ಉಳ್ಕೊಂಡಿತ್ತು. ಆಲ್ಕೋಹಾಲ್ ಆಗೋಗಿತ್ತು, ಈಗ ಹಾಲು ಮಾತ್ರ ಬಾಕಿ ಇತ್ತು. ಅದನ್ನೊಂದು ಈಗ ಜಾಸ್ತಿ ಮಾಡ್ತಾರಂತೆ. ಮತ್ತೆ ಬಡವರ ಪರವಾಗಿ ಮಾತೆತ್ತಿದ್ರೆ ಬಡವರ ಪರವಾಗಿ ನಾವು ಅಂತೇಳಿ ಹಲವು ಮನೆಗಳಲ್ಲಿ ಆ ಹಾಲಿನ ಪಾಕೆಟ್ ಅರ್ಧ ಲೀಟರ್ ತಗೊಳ್ಬೇಕಾದ್ರೆ ಯೋಚನೆ ಮಾಡ್ತಾರೆ. 1/4 ಲೀಟ್ರಲ್ಲಿ ಜೀವನ ಒಂದು ದಿನ ದೂಡುವಂಥ ಯೋಚನೆಯನ್ನು ಮಾಡುವಂಥ ಕುಟುಂಬಗಳಿವೆ. 1/4 ಲೀಟ್ರಲ್ಲಿ 11 ರೂಪಾಯಿ ಒಳಗೆ ಮುಗಿದೋಗ್ಬಿಡುತ್ತೆ ಬಿಡು ಸಾಕು ಅನ್ನೋ ನಿಟ್ಟಿನಲ್ಲಿ ಈಗ ಅದ್ರ ಮೇಲೆ ಮತ್ತೊಂದಿಷ್ಟು ಏರಿಕೆಯನ್ನು ಮಾಡ್ತಾ ಇದ್ದೀವಿ. ಹಾಲು ತಗೊಳ್ಳೋದೇ ಬಿಟ್ಟುಬಿಡ್ಬೇಕಾ ಅಂತ, ಹಾಲು ತಗೊಳ್ಳೋದೇ ಬಿಟ್ಟುಬಿಡ್ಬೇಕಾ ಅಂತ ಗೊತ್ತಿಲ್ಲ. ಕೇವಲ ಹಾಲಿನ ದರದಿಂದ ಅದಷ್ಟೇ ಆಗೋದಿಲ್ಲ. ನಿಮ್ಮ ಹೋಟೆಲ್ಗಳಲ್ಲಿ ಟೀ ಕಾಫಿ ರೇಟ್ಗಳು ಕೂಡ ದುಪ್ಪಟ್ಟಾಗುತ್ತೆ. ಅದರ ಡಿಪೆಂಡ್ ಆಗಿರುವಂಥ ಇನ್ನುಳಿದಂಥ ರೇಟ್ಗಳು, ತುಪ್ಪ, ಬೆಣ್ಣೆ ಎಲ್ಲವೂ ಕೂಡ ಏರಿಕೆ ಆಗಕ್ಕೆ ಶುರು ಆಗುತ್ತೆ. ಎಲ್ಲವೂ ಏರಿಕೆ ಆಗುತ್ತೆ, ಒಂದೇ ಅಲ್ವಲ್ಲ. ನೀವು ನಮ್ಮ ಪರವಾಗಿ ಮಾತಾಡ್ತೀವಿ ಅಂತಾರೆ, ಹಾಲಿನ ದರ ಹೆಚ್ಚು ಮಾಡ್ತಾರೆ. ಜನ ಹೇಳ್ಬೇಕು, ಇನ್ನೊಂದು ರಾಜ್ಯನ ಇನ್ನೊಂದು ಕಂಡೀಷನ್ ಹೇಳಿದ್ರು, ನೋಡಪ್ಪ ಹಾಲು ಏನು ಹೆಚ್ಚು ಮಾಡ್ತೀವಿ, ಆ ಹೆಚ್ಚು ಮಾಡೋದೆಲ್ಲರೂ ರೈತರು ಕೊಡಬೇಕು. ಮೀಟಿಂಗ್ ಕರಿತೀನಿ, ಮೀಟಿಂಗ್ ಕರಿತೀನಿ, ಎಲ್ಲ ಅಧ್ಯಕ್ಷರುಗಳನ್ನು ಕರೆಯೋಣ, ತೀರ್ಮಾನ ಮಾಡೋಣ. ನಾವು ಹಾಲು ಉತ್ಪಾದಕರ ಪರವಾಗಿರ್ತೀವಿ, ರೈತರ ಪರವಾಗಿರ್ತೀವಿ, ಬಡವರ ಪರವಾಗಿರ್ತೀವಿ, ದಲಿತರ ಪರವಾಗಿರ್ತೀವಿ, ಅಲ್ಪಸಂಖ್ಯಾತರ ಇದ್ರ ಬಗ್ಗೆ ರಾಜಿನೇ ಇಲ್ಲ. ಇದರಲ್ಲಿ ರಾಜಿನೇ ಇಲ್ಲ. ಎಷ್ಟು ಸುಳ್ಳು ಹೇಳಿ, ನಾವು ಅದಕ್ಕೆಲ್ಲ ಕೇರ್ ಮಾಡಲ್ಲ. ಇವತ್ತು ನನ್ನ ಮೇಲೆ ಸುಳ್ಳುಗಳ ಆರೋಪನೆ ಮಾಡ್ತಿದ್ರು. ನಮಗೆ ಈ ನೆಲದ ಕಾನೂನು ಬಗ್ಗೆ ಗೌರವ ಇದೆ, ಕೋರ್ಟ್ನಲ್ಲಿ ತೀರ್ಪುಗಳ ಬಗ್ಗೆ ಗೌರವ ಇದೆ, ನ್ಯಾಯ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ನಾನು ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ, ಮುಂದೆನೂ ಮಾಡಲ್ಲ. ನಾನು ಮಂತ್ರಿಯಾಗಿ 40 ವರ್ಷ ಆಯ್ತು. 40 ವರ್ಷ ಆಯ್ತು. ನಮ್ದು ಇಡೀ ಜೀವನ ತೆರೆದ ಪುಸ್ತಕ. ಈಗ ಮುಖ್ಯಮಂತ್ರಿಗಳು ಹೋದಲ್ಲೆಲ್ಲ ಈಗ ಅವರ ವಿಚಾರದಲ್ಲಿ ಬಂದಿರುವಂಥ ಆರೋಪದಲ್ಲಿ ಅವರು ಹೇಳ್ತಾ ಇರ್ತಾರೆ, ನಾನು ತಪ್ಪು ಮಾಡಿಲ್ಲ ಅಂತ. ಅದನ್ನೊಂದು ಬದಿಗಿಡೋಣ. ಈಗ ಹಾಲಿನ ವಿಚಾರಕ್ಕೆ ಮಾತ್ರ ಬರೋಣ. ಪ್ರಣಾಳಿಕೆಯಲ್ಲಿ ಹೇಳಿದ್ದು ನೀವು ಹಾಲಿನ ದರವನ್ನು ಏರಿಕೆ ಮಾಡಿಬಿಟ್ಟು ಅದನ್ನು ರೈತರಿಗೆ ಕೊಡ್ತೀವಿ ಅಂತ ಹೇಳಿದ್ರ, ಇಲ್ವಲ್ಲ. ಪ್ರಣಾಳಿಕೆಯಲ್ಲಿ ಹೇಳಿದ್ದೇನೆ, ನೀವು ರೈತರಿಗೆ ನಾವು ಹೆಚ್ಚಿನ ದರವನ್ನು ಕೊಡ್ತೀವಿ, ಎಷ್ಟೋ 6-7 ರೂಪಾಯಿನೋ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರಿ. ಹಾಲನ್ನು ಬಳಕೆ ಮಾಡುವಂಥವ್ರಿಂದ ಕಿತ್ಕೊಂಡು ಕೊಡ್ತೀವಿ ಅಂತ ನೀವು ಹೇಳಿದ್ರ. ಎಷ್ಟು ಸುಳ್ಳು ಹೇಳ್ತೀರಾ? ಎಷ್ಟು ಜನರಿಗೆ ಇನ್ನೂ ಕೂಡ ಇದೇ ರೀತಿಯಾಗಿ ಹೇಳ್ತಾ ಹೋಗ್ತೀರಾ? ನಮ್ಮಿಂದ ಕಿತ್ಕೊಳ್ಳೋದು, ಆ ಕಡೆ ಕೊಡೋದು, ನಮ್ಮಿಂದ ಕಿತ್ಕೊಳ್ಳೋದು, ಆ ಕಡೆಯಿಂದ ಕೊಡೋದು. ನನ್ನ ಸಹೋದ್ಯೋಗಿ ವಿನಯ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿನಯ್, ಅಲ್ಲೊಂದಿಷ್ಟು ಚಪ್ಪಾಳೆ ಹೊಡಿಬೋದು, ರೈತರೆಲ್ಲ ಖುಷಿ ಆಗಬಹುದು, ಬಟ್ ಹಾಲನ್ನು ಬಳಕೆ ಮಾಡುವಂಥವರಿಂದ ಕಿತ್ಕೊಂಡು ನಾವು ಕೊಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿರಲಿಲ್ಲ ಇವರು. ಏನು ಈ ರೀತಿಯಾದಂಥ ಸ್ಟ್ರಾಟಜಿಗಳು ಅಂತ? ಎಲ್ಲವನ್ನ ಕಿತ್ಕೊಳ್ಳೋದಂತೆ, ಇವ್ರ ಗ್ಯಾರಂಟಿಗಳಿಗೆ ಕೊಡೋದಂತೆ, ಇವರ ಈಡೇರಿಕೆಗಳನ್ನು ಈಡೇರಿಕೆ ಮಾಡೋದಂತೆ, ಜನರ ಕೊಟ್ಟಿರುವಂಥ ದುಡ್ಡನ್ನು ಕಿತ್ಕೊಂಡು ಕೊಡ್ತಾ ಇರೋದು. ಇದು ಇವರ ಗ್ಯಾರಂಟಿಗಳು, ಇದು ಇವರ ಭರವಸೆಗಳು.
ಮತ್ತೆ ಇವರು ಸುಳ್ಳು ಹೇಳಲ್ಲ ಅಂತ ಹೇಳೋದು. ಹಾಲಿನ ದರ ಹೆಚ್ಚಳದ ಕುರಿತು ಸಿಎಂ ಸಿದ್ದರಾಮಯ್ಯ ಅವರು ಮಾಗಡಿ ಪಟ್ಟಣದಲ್ಲೂ ಕೂಡ ಒಂದು ಘೋಷಣೆಯನ್ನ ಮಾಡಿರುವಂತದ್ದು. ಅಂದ್ರೆ ಸಚಿವ ರಾಜಣ್ಣ ಅವರು ಕೂಡ ಈ ಒಂದು ಮಾಗಡಿ ಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದಂತ ಕಾರ್ಯಕ್ರಮದಲ್ಲಿ ಒಂದು ಪ್ರಸ್ತಾವನೆ ಹೇಳ್ತಾರೆ. ಯಾಕಂದ್ರೆ ಸಾಕಷ್ಟು ಮಾಗಡಿ ಭಾಗದಲ್ಲಿ ಹೈನುಗಾರಿಕೆ ಮಾಡುವಂತ ರೈತರು ಹೆಚ್ಚಾಗಿದ್ದಾರೆ. ಹಾಗಾಗಿ ಅವರಿಗೆ ಹೆಚ್ಚಿನ ದರವನ್ನ ಕೊಡಬೇಕು. ಯಾಕಂದ್ರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕಡಿಮೆ ದರವನ್ನ ನಾವು ರೈತರಿಗೆ ಕೊಡ್ತಾ ಇದೀವಿ. ಹಾಗಾಗಿ ರೈತರಿಗೆ ಹಾಲಿನ ದರವನ್ನ ಕೊಡಬೇಕು. ಹಾಗಾಗಿ 5 ರೂಪಾಯಿಯನ್ನ ಹೆಚ್ಚಳ ಮಾಡಬೇಕು ಅನ್ನೋ ಒಂದು ಪ್ರಸ್ತಾವನೆಯನ್ನ ಆ ಒಂದು ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು. ಈ ಒಂದು ವಿಚಾರಕ್ಕೆ ಅದೇ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭಾಷಣದ ವೇಳೆ ಪ್ರತಿಕ್ರಿಯೆಯನ್ನು ಕೂಡ ನೀಡಿರುವಂತದ್ದು. ಅಂದ್ರೆ ರೈತರಿಗೆ ಹಾಲಿನ ದರ ಕಡಿಮೆ ನೀಡಲಾಗ್ತಾ ಇದೆ. ಹಾಗಾಗಿ ನಾವು ಕೂಡ ರೈತರ ಪರವಾದಂತ ಒಂದು ಸರ್ಕಾರ ನಡೆಸ್ತಾ ಇರುವಂತ ಹಿನ್ನೆಲೆಯಲ್ಲಿ ರೈತರಿಗೆ ಹೆಚ್ಚಿನ ಒಂದು ಹಣವನ್ನ ಕೊಡಬೇಕು. ಹಾಗಾಗಿ ಹಾಲಿನ ದರವನ್ನ ಹೆಚ್ಚಳನೆ ಮಾಡಿ ಎಷ್ಟು ಹೆಚ್ಚಳ ಮಾಡ್ತೀವೋ ಅಷ್ಟು ಹಣವನ್ನ ರೈತರಿಗೆ ಕೊಡ್ತೀವಿ. ಈ ಬಗ್ಗೆ ಕೆ.ಎನ್. ರಾಜಣ್ಣ ಅವರು ಅಧಿಕಾರಿಗಳ ಸಭೆಯನ್ನ ಕರೆದು ತೀರ್ಮಾನವನ್ನ ತೆಗೆದುಕೊಳ್ಳಿ ಅನ್ನೋ ಒಂದು ಸೂಚನೆ 5 ರೂಪಾಯಿ ಹಾಲಿನ ದರ ಏರಿಕೆ ಮಾಡುವ ಕುರಿತು ಕೂಡ ಈಗಾಗಲೇ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಶೀಘ್ರದಲ್ಲೇ ಹಾಲಿನ ದರ ಏರಿಕೆ ಆಗುವಂತ ಸಾಧ್ಯತೆ ಕೂಡ ಇದೆ. ಅಂದ್ರೆ ಮತ್ತಷ್ಟು ಜನರ ಮೇಲೆ. ಓಕೆ ವಿನಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಚುನಾವಣೆ ಪ್ರಣಾಳಿಕೆಯಲ್ಲಿ ಇವರು ಹಾಲು ಉತ್ಪಾದಕರಿಗೆ ನೀಡ್ತಾ ಇದ್ದಂಥ ಹಾಲಿನ ಸಬ್ಸಿಡಿಯನ್ನ ಲೀಟರ್ಗೆ 5 ರೂಪಾಯಿಂದ 7 ರೂಪಾಯಿಗೆ ಏರಿಕೆ ಮಾಡೋದಾಗಿ ಕಾಂಗ್ರೆಸ್ ಆಶ್ವಾಸನೆಯನ್ನ ಕೊಟ್ಟಿತ್ತು. ಸಬ್ಸಿಡಿಯನ್ನ ರೈತರಿಗೆ ಕೊಡೋದನ್ನ ಎಲ್ಲೋಯ್ತು? ನೀವು ನಮ್ಮ ಪರವಾಗಿ ಮಾತಾಡ್ತೀವಿ ಅಂತಾರೆ, ಹಾಲಿನ ದರ ಹೆಚ್ಚು ಮಾಡ್ತಾರೆ. ನೀಡು ರಾಜ್ಯದ ಜನ ಹೇಳ್ಬೇಕು. ಇನ್ನೊಂದು ರಾಜ್ಯದ ಇನ್ನೊಂದು ಕಂಡೀಷನ್ ಹೇಳಿದ್ರು, ನೋಡಪ್ಪ ಹಾಲು ಏನು ಹೆಚ್ಚು ಮಾಡ್ತೀವಿ ಆ ಹೆಚ್ಚು ಮಾಡಿದೆಲ್ಲರೂ ರೈತರು ಕೊಡಬೇಕು. ಮೀಟಿಂಗ್ ಕರಿತೀನಿ, ಮೀಟಿಂಗ್ ಕರಿತೀನಿ, ಎಲ್ಲ ಅಧ್ಯಕ್ಷರುಗಳನ್ನು ಕರೆಯೋಣ, ತೀರ್ಮಾನ ಮಾಡೋಣ. ನಾವು ಹಾಲು ಉತ್ಪಾದಕರ ಪರವಾಗಿರ್ತೀವಿ, ರೈತರ ಪರವಾಗಿರ್ತೀವಿ, ಬಡವರ ಪರವಾಗಿರ್ತೀವಿ, ದಲಿತರ ಪರವಾಗಿರ್ತೀವಿ, ಅಲ್ಪಸಂಖ್ಯಾತರ ಇದ್ರ ಬಗ್ಗೆ ರಾಜಿನೇ ಇಲ್ಲ. ಇದರಲ್ಲಿ ರಾಜಿನೇ ಇಲ್ಲ. ಎಷ್ಟು ಸುಳ್ಳು ಹೇಳಿ, ನಾವು ಅದಕ್ಕೆಲ್ಲ ಕೇರ್ ಮಾಡಲ್ಲ. ಇವತ್ತು ನನ್ನ ಮೇಲೆ ಸುಳ್ಳುಗಳ ಆರೋಪನೆ ಮಾಡ್ತಾರೆ. ನಮಗೆ ಈ ನೆಲದ ಕಾನೂನು ಬಗ್ಗೆ ಗೌರವ ಇದೆ, ಕೋರ್ಟ್ನಲ್ಲಿ ತೀರ್ಪುಗಳ ಬಗ್ಗೆ ಗೌರವ ಇದೆ, ನ್ಯಾಯ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ನಾನು ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ, ಮುಂದೆನೂ ಮಾಡಲ್ಲ.